ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿದಲ್ಲಿ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ಪ್ಯಾನ್ ತೊಗೊಂಡು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಬೇಳೆ ತೊಳೆದುಬಿಟ್ಟು ನಂತರ ಬೇಯೋ ಕನ್ಸಿಸ್ಟೆನ್ಸಿಗೆ ನೀರು ಹಾಕಿ 7ರಿಂದ 8 ಬೆಳ್ಳುಳ್ಳಿ ಹಾಗೆ ಸಣ್ಣ ಈರುಳ್ಳಿ 1 ಕಪ್ಪು ಹಾಗೆ 3 ಮೀಡಿಯಮ್ ಸೈಜಲ್ಲಿ ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. 1/4 ಟೇಬಲ್ ಸ್ಪೂನು ಅರಿಶಿನ, 1 ಟೇಬಲ್ ಸ್ಪೂನು ಜೀರಿಗೆ ಹಾಗೆ ಇಲ್ಲಿ 4 ನುಗ್ಗೆಕಾಯಿ ಹಾಗೆ 1 ಮೀಡಿಯಮ್ ಸೈಜಲ್ಲಿ ಆಲೂಗಡ್ಡೆ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಬೇಯೋ ಕನ್ಸಿಸ್ಟೆನ್ಸಿಗೆ ನೀರು ಹಾಕಿಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಬೇಳೆ ಬೇಯೋ ಕುಕ್ಕರಲ್ಲಿ ಹಾಕಿಬಿಟ್ಟು 3ರಿಂದ 4 ವಿಸಿಲ್ ಕೊಡಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ 1-2 ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಅದನ್ನು ಸಹ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ 3 ವಿಸಿಲ್ ಕೊಟ್ಟರೆ ಸಾಕು. ನೋಡಿ, ಇಲ್ಲಿ ಬೇಳೆನೂ ಸಾಫ್ಟಾಗಿ ಬೆಂದಿದೆ ಹಾಗೆ ನುಗ್ಗೆಕಾಯಿಯೂ ಬೆಂದಿದೆ. ನುಗ್ಗೆಕಾಯಿನ ಸಪ್ರೇಟ್ ಮಾಡಿಕೊಂಡು ಒಂದು ಸ್ಮ್ಯಾಶರ್ ಸಹಾಯದಿಂದ ಬೇಳೆಯನ್ನು ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀಟಾಗಿ ಹೊಂದ್ಕೊಳ್ಳೋ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ವಿಡಿಯೋದಲ್ಲಿ ತೋರಿಸಿರೋ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಂತರ ಬೇಯಿಸಿಟ್ಕೊಂಡಿರೋ ಅಂಥ ತರಕಾರಿಗಳೆಲ್ಲ ಹಾಕಿಬಿಟ್ಟು ಆಲ್ರೆಡಿ ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಟಿದ್ದೆ, ಅದರ ರಸನೂ ಸಹ ಸಾಂಬಾರಿಗೆ ಹಾಕಿಬಿಟ್ಟು 1-2 ನಿಮಿಷ ಕುದಿ ಬರೋ ಥರ ಕುದಿಸಿ. ನೋಡಿ, ಇಲ್ಲಿ ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಸಾಂಬಾರಿಗೆ ಅಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಬೇಕು ಅಂದರೆ ಅದ್ರ ಜೊತೆಗೆ ಸ್ವಲ್ಪ ನೀವು ಖಾರದ ಪುಡಿನೂ ಸೇರಿಸ್ಕೊಬೋದು. ನಾನೆಲ್ಲನೂ ಸಾಂಬಾರು ಪುಡಿದಲ್ಲಿ ಹಾಕಿರೋದ್ರಿಂದ ಖಾರದ ಪುಡಿ ಸೇರಿಸಿಲ್ಲ. ಚೆಕ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಒಂದು 5 ನಿಮಿಷ ಕುದಿದ್ರೆ ರೆಡಿಯಾಗಿದೆ ನೋಡಿ ನುಗ್ಗೆಕಾಯಿ ಸಾಂಬಾರು. ಇದಕ್ಕೆ ಒಗ್ಗರಣೆಗೆ ಸಿಂಪಲ್ಲಾಗಿ ಒಂದು ಚಿಕ್ಕ ಕಡಾಯಿ ತಗೊಂಡು 2 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಹಿಂಗು ಎರಡನ್ನೂ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗಿದೆ ನೋಡಿ ರುಚಿಯಾದ ನುಗ್ಗೆಕಾಯಿ ಆಲೂಗಡ್ಡೆ ಸಾಂಬಾರು. ನನ್ನ ರೆಸಿಪಿ ತುಂಬ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನನ್ನ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಕಾಂಬಿನೇಷನು ಇಡ್ಲಿ ಪ್ಲೇನ್ ರೈಸ್ಗೆ ಒಳ್ಳೆ ಕಾಂಬಿನೇಷನ್. ಥ್ಯಾಂಕ್ ಯು.